ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರವಿಕುಮಾರ್. ಇವತ್ತು ನಾನು ಏನು ತೊಗೊಂಬಂದಂದರೆ, ನಾನು ಈಗ ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಆ ಚಾನಲ್ ಹೆಸರು ಏನಂದರೆ RHT ಮ್ಯಾಥ್ಸ್ ಅಂತ. ಅಂದರೆ ಎಲ್ಲ ಮ್ಯಾಥ್ಸ್ ಸಂಬಂಧಪಟ್ಟಿರೋ ಎಲ್ಲ ಕ್ಲಾಸಸ್ ಇದರಲ್ಲಿ ಇರ್ತವೆ. ಸ್ಪೀಡ್ ಮ್ಯಾಥ್ಸ್ ಅದರಲ್ಲಿ. ಸ್ಪೀಡ್ ಮ್ಯಾಥ್ಸ್ ಅಂತಂದರೆ ನಾವು ಕೂಡಿಸಿ 3-4 ನಿಮಿಷ ಎಲ್ಲ ವೇಸ್ಟ್ ಮಾಡೋದಲ್ಲ, ಜಸ್ಟ್ 2-3 ಸೆಕೆಂಡ್ಸಲ್ಲಿ ಮುಗಿಸೋದು. ಈ ಎಕ್ಸಾಂಪಲ್ ಯಾವ ಥರ ಅಂದರೆ 25 × 25 ಆ ಥರ ಐತಂದರೆ ಅದು ನೆಕ್ಸ್ಟ್ ನಾವು ಗುಣಾಕಾರ ಮಾಡಿ ಎಲ್ಲ ಮಾಡೋದಿಲ್ಲ, ಜಸ್ಟ್ 625 ಯಾವುದೇ ಇರಲಿ. ನೆಕ್ಸ್ಟ್ 85 × 85 72 ಸೊ ಈ ಥರ ಒಂದು ಸ್ಪೀಡಾಗಿ ಬರೋದ್ರಿಂದ ಅದನ್ನು ಸ್ಪೀಡ್ ಮ್ಯಾಥ್ಸ್. ಇದನ್ನು ಯಾವ ಥರ ಮಾಡ್ಬೋದು, ಇದು ಸಾಧ್ಯನಾ ಅಂತ ನೀವು ಅಂದ್ಕೊಬೋದು. ಖಂಡಿತ ಸಾಧ್ಯನೇ. ನೀವು ಡೇ ಬೈ ಡೇ ನೀವು ಪ್ರಾಕ್ಟೀಸ್ ಮಾಡ್ಕೊತೋದ್ರೆ ಆರಾಮಾಗಿ ನೀವು ಮಾಡ್ಬೋದು. ಓಕೆನಾ? ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಯಾವ ಥರ ಅಂತ ನಿಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಇದರಲ್ಲಿ ಏನಂದರೆ ಮ್ಯಾಥ್ಸ್ ಕ್ಲಾಸ್, ಯಾವುದು SSLC ಮ್ಯಾಥ್ಸ್. ಅದರಲ್ಲಿ ಕನ್ನಡ ಮೀಡಿಯಮ್ಗೆ ಮತ್ತು ಇಂಗ್ಲೀಷ್ ಮೀಡಿಯಮ್ ಬೇರೆ ಸಪ್ರೇಟ್ ನಾನು ಕ್ಲಾಸ್ ತೊಗೊಂಡು ನಿಮಗೆ ಇದರಲ್ಲಿ ಹಾಕ್ತೀನಿ ವಿಡಿಯೋ. ದಯವಿಟ್ಟು ಫಾಲೋ ಮಾಡಿ. ಮತ್ತು ನೀವು ಎಕ್ಸಾಮಲ್ಲಿ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಗೆ ಏನಾರು ಡೌಟ್ ಇತ್ತು ಅಂದರೆ ಮತ್ತೆ ಅದು ವಿಡಿಯೋನ ಓಪನ್ ಮಾಡ್ಕೊಂಡು ನೋಡಿ ಕಲೀರಿ. ನೆಕ್ಸ್ಟ್ PUC. ಈಗ ಎಕ್ಸಾಂಪಲ್ ಈಗ ಏನಂತಂದರೆ, ಈಗ ಕನ್ನಡ ಮೀಡಿಯಮಿಂದ ಸೈನ್ಸು ಸ್ಟೂಡೆಂಟ್ ಏನು ಮಾಡ್ತಾರೆ ಅಂದರೆ, ಕನ್ನಡ ಮೀಡಿಯಮಿಂದ ಹೋದರೆ ತುಂಬಾ ಕಷ್ಟ ಆಗುತ್ತೆ ಅವರಿಗೆ. ಅದಕ್ಕೆ ಯಾವ್ಯಾವ ಟ್ಯೂಷನಿಗೆಲ್ಲ ಹೋಗಿ ತುಂಬ ಸುಮ್ಮನೆ ದುಡ್ಡು ಎಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕಿಂತ ನಾನು ಏನು ಮಾಡಿದೆ ಅಂದರೆ, ಫಸ್ಟ್ PUC ಮತ್ತು ಸೆಕೆಂಡ್ PUC ಸೈನ್ಸ್ ಸ್ಟೂಡೆಂಟಿಗೆ ಮ್ಯಾಥ್ಸನ್ನು ನಾನು ಇಲ್ಲಿ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ನಿಮಗೆ ಹೇಳ್ಕೊಡ್ತೀನಿ. ಆಯಿತಾ? ನೆಕ್ಸ್ಟ್ ಇನ್ನೊಂದರೆ, ಈ ಮಕ್ಕಳು ಈಗ ಮನೆಯಲ್ಲಿ ಮಕ್ಕಳು ಇರ್ತಾರೆ, ಅವ್ರಿಗೆ ಏನು ಸ್ಪೀಡ್ ಮ್ಯಾಥ್ಸ್ ಮಾಡ್ತಕ್ಕಂಥ ಅಷ್ಟೊಂದು ಇದು ಇರಲ್ಲ. ಅವಾಗ ನೀವೇನು ಇದೊಂದು ಟ್ರಿಕ್ಸ್ ಯೂಸ್ ಮಾಡ್ಕೊಂಡ್ರಿ. ಯಾವ ಥರ ಅಂದರೆ, ಇದು ಲೆಟರ್ಸು. ನಾವು ಲೆಟರ್ಸ್ ಕೇಳಿದ್ರೆ ನಂಬರ್ ಹೇಳಬೇಕು, ನಂಬರ್ ಕೇಳಿದ್ರೆ ಲೆಟರ್ಸ್ ಹೇಳಬೇಕು. ಆ ಥರ ಸ್ಪೀಡ್ ಮಾಡಬೇಕು. ಯಾವ ಥರ ಎಕ್ಸಾಂಪಲ್ ಯಾವ್ದು ಒಂದು ಕೇಳ್ತಾರೆ, ಎನ್ ಅಂದರೆ ಎಷ್ಟು ನಂಬರಪ್ಪ ಅಂದರೆ 14. ಈಗ ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ಬಟ್ ಅದನ್ನು ಪಟ ಮಾಡಬೇಕು. D ಅಂದರೆ ಎಷ್ಟು 4, 5 ಅಂದರೆ ಎಷ್ಟು E. ಅಥವಾ ಈ ಥರ ಸ್ಪೀಡ್ ಏನು ಮಾಡ್ತಾಯಿದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಮೈಂಡು ಸ್ವಲ್ಪ ಚುರುಕಾಗುತ್ತೆ. ಆವಾಗ ನೀವು ಆರಾಮಾಗಿ ಸ್ಪೀಡ್ ಮ್ಯಾಥ್ ಮಾಡೋಕ್ಕೂ ತುಂಬಾ ಈಸಿ ಆಗುತ್ತೆ. ದಯವಿಟ್ಟು RHT ಮ್ಯಾಥ್ಸ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್